ಹಾಯ್ ನಮಸ್ಕಾರ. ಅಲ್ಲಿನ ಅನುಕರಣ ಚಾನಲ್ಗೆ ಸ್ವಾಗತ. ಈ ದಿನ ಕೈಮಾ ಉಂಡೆ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಈ ಕೈಮಾ ಉಂಡೆ ಸಾರು ಮಾಡೋವಾಗ ಒಂದೊಂದು ಸಲ ಉಂಡೆ ಒಡ್ಕೊಂಬಿಡುತ್ತೆ. ಆ ರೀತಿ ಒಡ್ಕೊಂಡೇ ಇರೋ ಥರ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಕೈಮಾ ಉಂಡೆ ಸಾರು ಮಾಡೋದಕ್ಕೆ ಅರ್ಧ kg ಮಟನನ್ನು ಕೈಮಾ ಒಡ್ಸ್ಕೊಂಬಂದಿದೆ. ಅದನ್ನು ಈ ರೀತಿ ತೂತ್ ಬಟ್ಲಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಸ್ಮೆಲ್ ಇಲ್ಲದೆ ಇರೋ ಥರ ಚೆನ್ನಾಗಿ ತೊಳ್ಕೊಬೇಕು. ತೊಳೆದಿದ್ದಾದಮೇಲೆ ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಬಿಡ್ಬೇಕು. ಇದರಲ್ಲಿ ನೀರೇನು ಇರಬಾರ್ದು, ಚೆನ್ನಾಗಿ ಶೋಧಿಸ್ಕೊಂಬಿಡ್ಬೇಕು. ನೀರೆಲ್ಲ ಹೋದ್ಮೇಲೆ ಒಂದು ಪ್ಲೇಟಲ್ಲಿ ಚೆನ್ನಾಗಿ ಮಾಂಸನ ನೀರನ್ನೆಲ್ಲ ಹಿಂಡ್ಬಿಟ್ಟು ಒಂದು ಪ್ಲೇಟಿಗೆ ತಗೋತಾ ಇದ್ದೀನಿ. ಈ ರೀತಿ ಹಿಂಡ್ಬಿಟ್ಟು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಂತರ ಎಲ್ಲ ಹಿಂಡಿದ್ದಾದಮೇಲೆ ಅದೇ ತೂತ್ ಬಟ್ಲಿನಲ್ಲಿ ಮಾಂಸನೆಲ್ಲ ಈ ರೀತಿ ಅಗಲವಾಗಿ ಹಾಕ್ಬಿಟ್ಟು ಒಂದು ತಟ್ಟೆಯಲ್ಲಿ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಬಟ್ಲನ್ನ ಇಡ್ತಾಯಿದ್ದೀನಿ. ಫಸ್ಟ್ ಇದನ್ನು ನಾವು ಸಾಂಬಾರು ಮಾಡೋದಕ್ಕೆ ಮುಂಚೆ ಇದನ್ನು ಈ ರೀತಿ ತೊಳೆದ್ಬಿಟ್ಟು ಇಟ್ಬಿಟ್ರೆ ಅದರಲ್ಲಿರೋ ನೀರೆಲ್ಲ ಇಳಿದೋಗ್ಬಿಡುತ್ತೆ ಕೆಳಗಡೆಗೆ. ಈಗ ಸಾಂಬಾರಿಗೆ ಮಸಾಲೆನ ರುಬ್ಕೊಳ್ಳೋದಕ್ಕೆ ಹುರ್ಕೋತಾ ಇದ್ದೀನಿ. ಮೊದಲು ಪ್ಯಾನಲ್ಲಿ ಹುರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಒಂದು 14 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಉಂಡೆಗೂ ಮಸಾಲೆ ಸ್ವಲ್ಪ ಬೇಕಾಗುತ್ತೆ ಮತ್ತು ಸಾರಿಗೂ ಸ್ವಲ್ಪ ಮಸಾಲೆ ಬೇಕಾಗುತ್ತೆ. ಎರಡಕ್ಕೂ ನೋಡಿಕೊಂಡು ಮಸಾಲೆ ಸೇರಿಸ್ಕೋಬೇಕು. ಮೀಡಿಯಮ್ ಸೈಜ್ನ ಈರುಳ್ಳಿಯಲ್ಲಿ 1.5 ಈರುಳ್ಳಿನ ಹಾಕಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿನ ಸೇರಿಸ್ತಾಯಿದ್ದೀನಿ. ಒಂದು ಏಲಕ್ಕಿ, ಒಂದು 5-6 ಲವಂಗ, ಚಕ್ಕೆ, 1-2 ಇಂಚಿನಷ್ಟು ಚಕ್ಕೆನ ಸೇರಿಸ್ಕೊಂಡು ಹುರ್ಕೋಬೇಕು ಸ್ವಲ್ಪ. ನಂತರ 1.5 ಇಂಚಿನಷ್ಟು ಶುಂಠಿ, 1-2 ಗಡ್ಡೆ ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಹುರಿದಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ 2 ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಧನಿಯಾ ಪೌಡರ್ ಜಾಸ್ತಿ ಬೇಡ, 1-2 ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಈ ಮಸಾಲೆ ಎಲ್ಲ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ಮಿಕ್ಸಿ ಜಾರ್ನಲ್ಲಿ ಬೇರೆ ಪೌಡರ್ ಒಂದು ಮಾಡ್ಕೋಬೇಕಾಗುತ್ತೆ ಕೈಮಾಗ ಸೇರಿಸ್ಕೊಳ್ಳೋದಕ್ಕೋಸ್ಕರ. ಈಗ 2.5 ಸ್ಪೂನಷ್ಟು ಹುರ್ಗಡ್ಲೆನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಮೆಣಸು, ಒಣಮೆಣಸಿನ್ಕಾಯಿ ಒಂದು 3 ಹಾಕ್ತಾಯಿದ್ದೀನಿ, ಖಾರ ಮೆಣಸಿನ್ಕಾಯಿ, 1/4 ಟೀ ಸ್ಪೂನಷ್ಟು ಅರಿಶಿನ, ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ, ಅದು ಮಿಸ್ ಆಗಿದೆ ವಿಡಿಯೋ. ಸ್ವಲ್ಪ ಉಪ್ಪು, ಉಂಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನುಣ್ಣಕ್ಕೆ ಪೌಡರ್ ಮಾಡ್ಕೊಬೇಕು. ಉಪ್ಪು ಜಾಸ್ತಿ ಸೇರಿಸ್ಕೊಬಾರ್ದು, ಸ್ವಲ್ಪ ಮಾತ್ರ ಸೇರಿಸ್ಕೋಬೇಕು. ಈಗ ಮಸಾಲೆ ಹುರಿದಿಟ್ಟಿದ್ದಂಥ ಮಸಾಲೆನ ಬೇರೆ ಮಿಕ್ಸಿ ಜಾರ್ನಲ್ಲಿ ಸೇರಿಸಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು. ತುಂಬ ನೀರು ಸೇರಿಸಿ ರುಬ್ಕೋಬಾರ್ದು. ಮಸಾಲೆ ಗಟ್ಟಿಯಾಗೇ ಇರಬೇಕು, ತುಂಬ ತೆಳು ಮಾಡ್ಕೋಬಾರ್ದು. ಈಗ ಮಸಾಲೆ ರುಬ್ಬಿದ್ದಾಯಿತು. ಅದೇ ಮಿಕ್ಸಿ ಜಾರ್ನಲ್ಲಿ ಕೈಮಾನ ಸೇರಿಸ್ತಾ ಇದ್ದೀನಿ. ಒಂದೇ ಸಲ ಆದರೆ ಒಂದೇ ಸಲ ಹಾಕ್ಕೊಳ್ಳಿ, ಇಲ್ಲಾಂದರೆ 2 ಸಲ ಬೇಕಾದರೆ 2 ಸಲ ಹಾಕ್ಕೊಬೋದು. ಮತ್ತು ಪೌಡರ್ ಮಾಡ್ಕೊಂಡಿದ್ನಲ್ಲ ಹುರುಗಡ್ಲೆದು, ಅದನ್ನು ಸೇರಿಸ್ಕೊಂಡು ಮತ್ತು ಮಸಾಲೆ ಸ್ವಲ್ಪ 1-2.5 ಸ್ಪೂನಷ್ಟು ಮಸಾಲೆನ ಸೇರಿಸ್ತಾ ಇದ್ದೀನಿ. ರುಬ್ಕೊಂಡಿದ್ದಂಥ ಮಸಾಲೆ ನೋಡಿ, ಮಸಾಲೆ ಈ ರೀತಿ ಗಟ್ಟಿಯಾಗಿರಬೇಕು, ತುಂಬ ತೆಳು ಮಾಡ್ಕೋಬಾರ್ದು. ತೆಳು ಮಾಡಿಕೊಂಡ್ರೆ ಉಂಡೆ ಬರೋದಿಲ್ಲ. ಮೊದಲು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ರುಬ್ಕೊಬೇಕು. ಸುಮ್ಮನೆ ಆಫ್ ಮತ್ತು ಆನ್ 2 ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಮಿಕ್ಸಿ ಮಾಡಿಬಿಟ್ರೆ ಅದು ತುಂಬ ಮೆತ್ತಕ್ಕಾಗ್ಬಿಡುತ್ತೆ. ಮಾಂಸ ಜಾಸ್ತಿ ರುಬ್ಕೋಬಾರ್ದು. ಒರಳುಕಲ್ಲಿದ್ದರೆ ಒರಳುಕಲ್ಲಲ್ಲಿ ರುಬ್ಕೊಬೋದು, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆವಾಗ. ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ಅದೇ ಪ್ಯಾನ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿದ್ದಾದಮೇಲೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಕಟ್ಕೋಬೋದು. ಸ್ವಲ್ಪ ಟೈಟಾಗಿ ಇದು ಮಾಡಿಕೊಂಡು ಉಂಡೆ ಕಟ್ಕೋಬೇಕು. ಈಗ ಒಂದು ಪ್ಯಾನ್ನಲ್ಲಿ ಇದಕ್ಕೆ ನಾನ್ ಸ್ಟಿಕ್ ತವ ಇದ್ದರೆ ಚೆನ್ನಾಗಿರುತ್ತೆ, ಉಂಡೆ ಕಚ್ಕೊಳ್ಳೋದಿಲ್ಲ ತಳಕ್ಕೆ. ಅಥವಾ ದಪ್ಪ ತಳ ಇರೋಂಥ ಬಾಣಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಅಗಲವಾಗಿರಬೇಕು. ಈಗ ಇದಕ್ಕೆ ಉಂಡೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು. ಎಣ್ಣೆ 1-2 ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಉಂಡೆಗಳನ್ನೆಲ್ಲ ಅದಕ್ಕೆ ಆ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ.
ಬಿಟ್ಬಿಟ್ಟು ಒಂದು 5-10 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೋಬೇಕು. ಕದಲ್ಸೋಕ್ಕೆ ಹೋಗಬಾರ್ದು. ಹಾಗೆ ಚೆನ್ನಾಗಿ ಫ್ರೈ ಆದರೆ ಉಂಡೆ ಮತ್ತು ಮಸಾಲೆ ಹಾಕಿದವಾಗ ನೀರು ಉಂಡೆಗಳು ಬಿಟ್ಕೊಳ್ಳೋದಿಲ್ಲ. ಈ ರೀತಿ ಮಾಡೋದ್ರಿಂದ ಈ ಮಸಾಲೆಯಲ್ಲೂ ಚೆನ್ನಾಗಿ ಬೇಯುತ್ತೆ. ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಮಸಾಲೆಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದೇ ಸಪ್ರೇಟಾಗಿ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಮೂಳೆಗಳಿತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಸಾಂಬಾರಿಗೆ ಟೇಸ್ಟ್ ಕೊಡುತ್ತೆ ಈ ರೀತಿ ಮೂಳೆ ಸೇರಿಸಿ ಬೇಯಿಸೋದ್ರಿಂದ. ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ರುಬ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಮಿಕ್ಕಿರೋಂಥ ಮಸಾಲೆ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಕೊಬ್ಬರಿನ ಆಮೇಲೆ ರುಬ್ಬಿ ಸೇರಿಸ್ತೀವಿ. ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಈಗ ಬೇರೆ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ. ಸ್ವಲ್ಪ ಹುರಿಗಡ್ಲೆನ ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು. ರುಬ್ಬಿರೋಂಥ ಹುರಿಗಡ್ಲೆ ಮತ್ತು ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಮಸಾಲೆನ. ಈಗ ನೋಡಿ ಇದು ಉಂಡೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಈಗ ಕಾಯಿಸ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಮಸಾಲೆ ಸೇರಿಸಿದ್ಮೇಲೆ ಸ್ಪೂನ್ನಲ್ಲಿ ಉಂಡೆಗಳನ್ನ ಕದಲಿಸ್ಬಾರ್ದು. ಈ ರೀತಿ ಅಲ್ಲಾಡಿಸಿದಾಗ ಅದು ಉಂಡೆಗಳೆಲ್ಲ ಮೇಲಕ್ಕೆ ಬಿಟ್ಕೊಳ್ಳುತ್ತೆ. ಈಗ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು ಕುದಿಯೋದಕ್ಕೆ. ನೋಡಿ ಚೆನ್ನಾಗಿ ಕುದ್ದಿದೆ ಮಸಾಲೆಯಲ್ಲಿ. ಸ್ವಲ್ಪ ಹಿಂಗೆ ಕದಲಿಸಿದ್ರೆ ಉಂಡೆ ಕಚ್ಕೊಂಡಿದ್ರೆ ಬಿಟ್ಕೊಳ್ಳುತ್ತೆ. ಒಂದು ಉಂಡೆನೂ ಬಿಟ್ಕೊಂಡಿಲ್ಲ. ಈಗ ರುಚಿ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು. ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಇದನ್ನು ಸೇರಿಸ್ತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಉರಿಯಲ್ಲಿ ಒಂದು 15 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮತ್ತು ಸುತ್ತು ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಕುದಿಸ್ಕೋಬೇಕು. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಉಂಡೆನೂ ಚೆನ್ನಾಗಿ ಬೆಂದಿರುತ್ತೆ ಅದು ಅಷ್ಟೊತ್ತಿಗೆ. ನಿಮ್ಮ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಬೇಕು. ನೋಡಿ ಒಂದು ಉಂಡೆನೂ ಒಡ್ಕೊಂಡಿಲ್ಲ. ಇದು ಪೂರಿ, ದೋಸೆ, ಚಪಾತಿ, ಮುದ್ದೆ, ಅನ್ನ ಎಲ್ಲದರ ಜೊತೆನೂ ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ತುಂಬಾ ರುಚಿಕರವಾದಂಥ ಕೈಮಾ ಉಂಡೆ ಸಾರು ತಯಾರಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.